ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪುನೀತ್ ಮಾತನಾಡ್ತಾ ಇರೋದು. ಇವತ್ತು ನಾನು ಭೇಟಿ ಮಾಡಲಿಕ್ಕೆ ಬಂದಿರತಕ್ಕಂಥ ಜನಪ್ರತಿನಿಧಿ ಇವರು 3 ಬಾರಿ ಕೇರ್ಪೇಟೆ ಕ್ಷೇತ್ರದಲ್ಲಿ ಶಾಸಕರಾದಂಥವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥವರು. ಜೊತೆಗೆ ಜನಗಳಿಗೆ ಯಾರನ್ನಾದರೂ ಒಬ್ಬ ಮಂತ್ರಿಯನ್ನು ಭೇಟಿ ಮಾಡಬೇಕು ಅಂತಂದರೆ ತುಂಬ ಈಸಿಯಾಗಿ ಅವೈಲೇಬಲ್ ಆಗಿ ಸಿಗ್ತಕ್ಕಂಥ ಒಬ್ಬರು ರಾಜಕಾರಣಿ ಅಂತಂದರೆ ಅದು ಬೇರೆ ಯಾರೂ ಅಲ್ಲ, ನಮ್ಮ ಕೇರ್ಪೇಟೆ ಕ್ಷೇತ್ರದ ಕೆ.ಸಿ. ನಾರಾಯಣಗೌಡರು. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತಿನ ದಿನಗಳಲ್ಲಿ ನಾವು ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇರೋದ್ರಲ್ಲೇ ನಾವು ತಿಳ್ಕೊಬೋದು ನೀವು ಯಾವ ಮಟ್ಟಿಗೆ ತಮ್ಮ ಒಬ್ಬರು ಕಾರ್ಯಕರ್ತರೊಂದಿಗೆ ಬೆರೀತೀರಾ ಅಂತ ಹೇಳಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಇದರಲ್ಲಿ ಏನು ಹೊತ್ಕೊಂಡು ಹೋಗೋದಿದೆ ಹೇಳಿ. ನಾನು ಒಂದು ಬಡ ಕುಟುಂಬದಲ್ಲಿ ಜನ್ಮ ಪಡೆದು ಹೊಟ್ಟೆ ಬಟ್ಟೆಗಾಗಿ ದೇಶಾಂತರಕ್ಕೆ ಹೋದಂಥನು, ಶ್ರಮಜೀವಿಯಾಗಿ ಉದ್ಯಮಿಯಾಗಿ ಅಲ್ಲೂ ಮಹಾರಾಷ್ಟ್ರದಲ್ಲಿ ಸಮಾಜ ಸೇವಕನಾಗಿ ಜನಗಳಿಗೆ ಏನೇನು ಅನುಕೂಲ ಕೊಡಬೇಕು, ಹಿಂದುಳಿದ ಜನಾಂಗಕ್ಕೆ, ಹಿಂದುಳಿದ ನಾನು ಸಮಾಜ ಅಂತ ಹೇಳಿಕ್ಕೆ ಬರೋದು, ಜನಾಂಗ ಯಾವುದೇ ಇದಾಗಲಿ ಅವ್ರ ಮೇಲೆತ್ತಕ್ಕೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು. ಅಲ್ಲೂ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಿ ಚಿಕ್ಕ ಚಿಕ್ಕ ಬಡ ಬಡ ಕುಟುಂಬದವರು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರು ಇವತ್ತಿನ ದಿನ ಹೋಟೆಲಿಯರ್ ಆಗಿದ್ದಾರೆ. ಅದೊಂದು ಸಂತೋಷ ತಂದಿದೆ. ಒಗ್ಗಟ್ಟು ನಮ್ಮ ಹಳೆ ಮೈಸೂರು ಭಾಗಕ್ಕೆ ಕೀಳುವಾಗಿ ನೋಡ್ತಾಯಿದ್ರು. ಮುಂಬೈನಲ್ಲಿ 100-200 ವರ್ಷ ಹೋದವರು ಅವರೆಲ್ಲರನ್ನೂ ಒಂದು ಅಪ್ಗ್ರೇಡೇಷನ್ ಮಾಡೋದಕ್ಕೆ ಭಗವಂತ ನನಗೆ ಶಕ್ತಿ ಕೊಟ್ಟ. ತದನಂತರ ನಮ್ಮ ತಂದೆ ತಾಯಿಗಳು ಬೊಂಬೈನಲ್ಲೇ ಕರ್ಕೊಂಡು ಹೋಗಿ ಇಟ್ಟೋಗೊಂಡಿದೆ. ಯಾವ ತಂದೆ ತಾಯಿಗಿಂತ ದೊಡ್ಡ ದೇವರೆಲ್ಲ ಅಂತ ನನ್ನ ತಾಯಿ ಪ್ರಾಣ ಬಿಟ್ಟಂಥ ಸಂದರ್ಭದಲ್ಲಿ ಕೈ ಇಟ್ಕೊಂಡು ಹುಟ್ಟೂರನ್ನ ಮರಿಬೇಡಪ್ಪ ಅಂತ ಹೇಳಿದಾಗ ನಾನಿಲ್ಲಿ ಬಂದು ಒಂದು ಟ್ರಸ್ಟನ್ನು ಮಾಡಿಕೊಂಡು ತಂದೆ ತಾಯಿ ಹೆಸರಲ್ಲಿ ಸೇವೆಯನ್ನು ಮಾಡೋಕ್ಕೆ ಬಂದಂಥವ್ನು. ಆ ಸಂದರ್ಭದಲ್ಲಿ ರಾಜಕಾರಣಿಗಳಿಗೆ ತಡ್ಕೊಳಕ್ಕಾಗಲಿಲ್ಲ. ಇವನೇನೋ ರಾಜಕಾರಣಕ್ಕೆ ಬರ್ತೇನೆ ಅಂತೇಳಿ ಸಿಕ್ಕಾಪಟ್ಟ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಇಲ್ಲಿ ಜನಾಂಗನೇ ನನಗೆ ಕೈ ಹಿಡಿದ್ರು. ಯಾತಕ್ಕೆ ರಾಜಕಾರಣಕ್ಕೆ ನೀನು ಬರಬಾರ್ದು ಅಂತೇಳಿ ನನಗೆ 2-3 ಸಾರಿ ಶಾಸಕನಾಗಿ ಮಾಡಿದ್ರು. ಪೂಜಾ ಯಡಿಯೂರಪ್ಪ ಅವರು ನನಗೆ ಮಂತ್ರಿಯನ್ನು ಮಾಡಿಕೊಟ್ರು. ನೀವು ಹೇಳ್ದಂಗೆ ಇಲ್ಲೂ ಉಸ್ತುವಾರಿ ಸಚಿವನಾಗಿದ್ದೆ. ದೊಡ್ಡ ಜಿಲ್ಲೆಯಲ್ಲಿ ನನಗೆ ಶಿವಮೊಗ್ಗಕ್ಕೂ ಕರ್ಕೊಂಡು ಹೋಗಿ ಉಸ್ತುವಾರಿ ಸಚಿವನಾಗಿ ಮಾಡಿದ್ರು. ನನಗೇನು ನೋವು ಅಂತೇಳಿದ್ರೆ ಸರ್, ನಾನು ಸೋತಿರೋದು ನೋವಿಲ್ಲ. ಸೋಲು ಗೆಲುವು ಇದ್ದೇ ಇರುತ್ತೆ. ಕಂಟಿನ್ಯೂಸ್ ಆಗಿ ನಾನು 3 ಸಾರಿ ಗೆದ್ದಿದ್ದೇನೆ ಅಂತೇಳಿದ್ರೆ ಅದು ದೊಡ್ಡ ಒಂದು ಅಚೀವ್ಮೆಂಟು, ಎಲ್ಲರ ಆಶೀರ್ವಾದ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಏನಾಗಿದೆ, ನಮ್ಮ KR ಪೇಟೆ ತಾಲೂಕು ಆಗಿರ್ಬೋದು, ಚನ್ನರಾಯಪಟ್ಟಣ ಆಗಿರ್ಬೋದು, ಪಾಂಡವಪುರ ಆಗಿರ್ಬೋದು, ನಾಲ್ಮಂಗಲ ಆಗಿರ್ಬೋದು, ಡ್ರೈ ಬೆಲ್ಟ್ ಇದು ಸರ್, ಮೆಜರ್ ಡ್ರೈ ಬೆಲ್ಟ್. ನಮಗೆ ಇಲ್ಲಿ ಎಡದಂಡೆ ಬಲದಂಡೆ ನಾಲೆಯಲ್ಲಿ 150 ವರ್ಷದ ಹಿಸ್ಟ್ರಿ ಇದೆ. 2 ಬೆಳೆ ಬೆಳೀತಾ ಇದ್ರು. ಇವತ್ತು 1 ಬೆಳೆ ಬೆಳೆಯೋಕ್ಕೆ ಕಷ್ಟ ಆಗಿದೆ, ನೀರು ಕೊಡ್ತಾ ಇಲ್ಲ. ಸೆಕೆಂಡ್ ಥಿಂಗ್ ಏನಾಗಿದೆ, ಸಾವ್ಕಾರ್ ಚೆನ್ನಯ್ಯ ನಾಲೆ ರಿಪೇರಿ ಮಾಡೋದಕ್ಕೆ ಹೋರಾಟ ಕೊಟ್ಟು ಯಾರು ಮಾಡಿಸಿದ್ರು ಅನ್ನೋದನ್ನು ತಾವು ಚೆಕ್ ಮಾಡಿದ್ರು ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಚನ್ನರಾಯಪಟ್ಟಣ ಬಾಲಕೃಷ್ಣ ಅವರು ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಪುಟ್ಟರಾಜಣ್ಣನೂ ಸಪೋರ್ಟ್ ಮಾಡಿದ್ದಾರೆ. ಸಾವ್ಕಾರ್ ಚೆನ್ನಯ್ಯ ನಾಲೆ ರೆಡಿ ಆಯಿತು. ಆಗ ನೀರು ಸರಿಗೆ ಹೋಗ್ತಿರ್ಲಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. 1100 ಕ್ಯೂಸೆಕ್ಸು ಅಂತ ಹೇಳ್ತಾ ಇದ್ದಾರೆ. 850 ಕ್ಯೂಸೆಕ್ಸೇ ನೀರು ತುಂಬೋದು ಅದು ಸರ್. ನಮ್ಮ 3-4 ತಾಲೂಕಿಗೂ ಅನುಕೂಲ ಆಗುತ್ತೆ. ಚನ್ನರಾಯಪಟ್ಟಣಕ್ಕೂ ಆಗುತ್ತೆ, KR ಪೇಟೆಗೂ ಆಗುತ್ತೆ, ಪಾಂಡವಪುರಕ್ಕೂ ಆಗುತ್ತೆ, ನಾಮಂಗ್ಲಕ್ಕೂ ಆಗುತ್ತೆ. ಈ ನಾಲೆಗೆ ನೀರು ಬಿಡ್ತಾ ಇಲ್ಲ, ಬೇರೆ ಬೇರೆ ಕಡೆಗೆ ನೀರು ಬಿಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಮಣ್ಣು ಮುಗ್ತಾ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್.